ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿ ಬರೆದಿರುವ ಪುಸ್ತಕಗಳು ಯಾವ ಸಾಹಿತ್ಯಕ್ಕೆ ಸೇರುತ್ತವೆ? ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿ ಬರೆದಿರುವ ಪುಸ್ತಕಗಳು ಯಾವ ಸಾಹಿತ್ಯಕ್ಕೆ ಅಥವಾ ಯಾವ ಸಾಹಿತ್ಯದ ವಿಭಾಗಕ್ಕೆ ಸೇರುತ್ತವೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ಮೌಖಿಕ ಸಾಹಿತ್ಯ, ಜನಪದ ಸಾಹಿತ್ಯ. ಈ ಒಂದು ನಮಗೆ ವಿಷಯ ಗೊತ್ತಿರಬೇಕು ಲಿಖಿತ ಸಾಹಿತ್ಯದ ಬಗ್ಗೆ. ಲಿಖಿತ ಸಾಹಿತ್ಯ ಎಂದರೇನು ಅಂತ ಹೇಳಿ ನೋಡೋಣ. ಲಿಖಿತ ಸಾಹಿತ್ಯ ಬರವಣಿಗೆಯ ಮೂಲಕ ದೊರೆಯುವ ಸಾಹಿತ್ಯವನ್ನ ಲಿಖಿತ ಸಾಹಿತ್ಯ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಲಿಖಿತ ಸಾಹಿತ್ಯವನ್ನ ಎರಡು ವಿಧಗಳಾಗಿ ವಿಂಗಡಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ಮೊದಲನೇದು ದೇಶೀಯ ಸಾಹಿತ್ಯ, ಅಂದ್ರೆ ನಮ್ಮ ದೇಶದ ಬರಹಗಾರರು ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೆಯದು ವಿದೇಶಿಯ ಸಾಹಿತ್ಯ, ಅಂದ್ರೆ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬಂದು ಬರೆದಿದ್ದು. ಇದಕ್ಕೊಂದು ಉದಾಹರಣೆ ನೋಡೋದಾದ್ರೆ ಮೆಗಸ್ತಾನಿಸನ ಇಂಡಿಕಾ. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆಯನ್ನ ನೋಡೋದಾದ್ರೆ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿ ಬರೆದಿರುವ ಪುಸ್ತಕ ಯಾವ ಸಾಹಿತ್ಯಕ್ಕೆ ಸೇರುತ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ವಿದೇಶಿಯ ಸಾಹಿತ್ಯಕ್ಕೆ ಸೇರ್ತಕ್ಕಂಥದ್ದು. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ: ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಇತಿಹಾಸದ ಆಧಾರ ಯಾವುದು? ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಇತಿಹಾಸದ ಆಧಾರ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಹಾಗಾದ್ರ ಮೌಖಿಕ ಸಾಹಿತ್ಯದ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಮೌಖಿಕ ಸಾಹಿತ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಕ್ಷರ ಜ್ಞಾನವಿಲ್ಲದ ಸಾಮಾನ್ಯ ಜನರು ತಮ್ಮ ಅನುಭವಗಳನ್ನ ಬಾಯಿಯಿಂದ ಬಾಯಿಗೆ ದಾಟಿಸಿಕೊಂಡು ಬಂದಿದ್ದಾರೆ. ಈ ಒಂದು ಮೌಖಿಕ ಸಾಹಿತ್ಯದಲ್ಲಿ ಅಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಜನಪದ ಗೀತೆಗಳು, ಕಥೆಗಳು, ಲಾವಣಿಗಳು ಅಂದ್ರೆ ಲಾವಣಿ ಪದಗಳು ಮತ್ತು ಐತಿಹ್ಯಗಳು ಕೂಡ ಈ ಒಂದು ಮೌಖಿಕ ಸಾಹಿತ್ಯಕ್ಕೆ ಸೇರ್ತಕ್ಕಂಥದ್ದು. ಹಾಗಾದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ತಲೆಮಾರಿನಿಂದ ತಲೆಮಾರಿಗೆ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಇತಿಹಾಸದ ಆಧಾರ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೌಖಿಕ ಸಾಹಿತ್ಯ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಪುರಾತತ್ವ ಆಧಾರದ ವ್ಯಾಪ್ತಿಗೆ ಬರುತ್ತದೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆಯ್ಕೆಗಳು ನೋಡ್ತೀವಿ: ಲಾವಣಿ, ಐತಿಹ್ಯ, ಶಾಸನಗಳು, ಜಾನಪದ ಕತೆ. ಕೆಳಗಿನವುಗಳಲ್ಲಿ ಯಾವುದು ಪುರಾತತ್ವ ಆಧಾರದ ವ್ಯಾಪ್ತಿಗೆ ಬರುತ್ತವೆ? ಹಾಗಾದ್ರೆ ಮೊದಲಿಗೆ ನಮಗೆ ಪುರಾತತ್ವ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಪುರಾತತ್ವ ಆಧಾರ, ಪುರಾತತ್ವ ಆಧಾರಗಳು ಏನೆಂದು ನೋಡೋದಾದರೆ ಪುರಾತತ್ವ ಆಧಾರಗಳು ಹಿಂದಿನ ಕಾಲದ ಮಾನವರು ಬಳಸಿದ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹಿಂದಿನ ಕಾಲದ ಮಾನವರು ಬಳಸಿದ ವಸ್ತುಗಳ ಅವಶೇಷಗಳನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಪುರಾತತ್ವ ಆಧಾರ ಅಂತೇಳಿ ಕರೀತಕ್ಕಂಥದ್ದು. ಹಿಂದಿನ ಕಾಲದ ಮಾನವರು ಬಳಸಿದ ವಸ್ತುಗಳ ಅವಶೇಷಗಳನ್ನೇ ಪುರಾತತ್ವ ಆಧಾರ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಯಾವುವು ಅಂತೇಳಿ ನೋಡೋದಾದ್ರೆ ಮಡಕೆಯ ಚೂರುಗಳು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು. ಇವೆಲ್ಲವೂ ಕೂಡ ಪುರಾತತ್ವ ಆಧಾರದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕೆಳಗಿನವುಗಳಲ್ಲಿ ಯಾವುದು ಪುರಾತತ್ವ ಆಧಾರದ ವ್ಯಾಪ್ತಿಗೆ ಬರುತ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲ ನೋಡ್ತೀವಿ ಆಪ್ಷನ್ಗಳಲ್ಲಿ ಶಾಸನ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಶಾಸನಗಳು ಅಂದ್ರೆ ಕಲ್ಲು ಅಥವಾ ಲೋಹದ ಮೇಲೆ ಕೆತ್ತಿದ ಬರಹಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಶಾಸನ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಶಾಸನಗಳು ಇತಿಹಾಸದ ಖಚಿತ ಆಧಾರಗಳು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶಾಸನಗಳು ಬಂದ್ಬಿಟ್ಟು ಇತಿಹಾಸದ ಖಚಿತ ಆಧಾರಗಳು. ಇದಕ್ಕೊಂದು ಉದಾಹರಣೆ ನಾವು ನೋಡ್ತೀವಿ, ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳು.
ಅದೇ ರೀತಿಯಾಗಿ ನೆಕ್ಸ್ಟ್ ಉತ್ಪತನದ ಸಮಯದಲ್ಲಿ ಮಣ್ಣಿನ ಪದರಗಳನ್ನು ಸರಿಸಲು ಇತಿಹಾಸಕಾರರು ಯಾವ ಸಾಧನವನ್ನ ಬಳಸುತ್ತಾರೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮೊದಲಿಗೆ ಉತ್ಪತನ ಅಂತೇಳಿ ನಾವು ಈಗಾಗಲೇ ನೋಡಿದೆವು. ಅದರ ಉತ್ಪತನದಲ್ಲಿ ಬಳಸ್ತಕ್ಕಂತಹ ಸಾಧನಗಳ ಬಗ್ಗೆ ನೋಡೋಣ. ಈ ಒಂದು ಉತ್ಪತನ ಎನ್ನುವುದು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೊಂದು ವೈಜ್ಞಾನಿಕ ಭೂವಿಜ್ಞಾನ ಅಂತ ಹೇಳಿ ನಾವು ನೋಡಿದೆವು. ಅಂದ್ರೆ ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ, ವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆಯುವುದು ಅಂತ ಹೇಳಿ ಕರೀತಕ್ಕಂಥದ್ದು ಉತ್ಪತನ ಎಂದ್ರೆ. ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದೆವು. ಆದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಉತ್ಪತನದಲ್ಲಿ ಬಳಸ್ತಕ್ಕಂತಹ ಸಾಧನಗಳ ಮೇಲೆ. ಅಂದ್ರೆ ಭೂಮಿಯ ಮಣ್ಣಿನ ಪದರಗಳನ್ನ ಸರಿಸಲು ಈ ಒಂದು ಮರದ ಡಬ್ಬಳ, ಬ್ರಷ್, ಕರಣೆ ಮತ್ತು ಚಾಕುಗಳಂತಹ ಮೊನಸಾದ ಸಾಧನಗಳನ್ನ ಬಳಸಲಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಕಾರಣ ಬಂದ್ಬಿಟ್ಟು ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಉತ್ಪತನದಲ್ಲಿ ಅಂದ್ರೆ ಭೂಮಿಯಲ್ಲಿ ಅಡಗಿ ಹೋದ ಭೂಮಿಯಲ್ಲಿ ಅಡಿದು ಹೋದ ಅವಶೇಷಗಳಿಗೆ ಯಾವುದೇ ಒಂದು ಹಾನಿಯಾಗದಂತೆ ತಡೆಯಲು ಈ ಒಂದು ಮೊನಚಾದ ಸಾಧನಗಳನ್ನ ಬಳಸ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದ್ರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಏಕೆ ಈ ಒಂದು ಮೊನಚಾದ ಸಾಧನಗಳನ್ನ ಬಳಸಲಾಗುತ್ತದೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಉತ್ಪತನದ ಸಮಯದಲ್ಲಿ ಮಣ್ಣಿನ ಪದರಗಳನ್ನ ಸರಿಸಲು ಇತಿಹಾಸಕಾರರು ಯಾವ ಸಾಧನವನ್ನ ಬಳಸುತ್ತಾರೆ ಅಂದ್ರೆ ಇಲ್ಲಿ ಈಗಾಗಲೇ ನಾವು ನೋಡಿದೆವು. ಮರದ ಡಬ್ಬಳ, ಬ್ರಷ್, ಕರಣೆ ಮತ್ತು ಚಾಕುಗಳಂತಹ ಮೊನಚಾದ ಸಾಧನಗಳು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊನಚಾದ ಮರದ ಡಬ್ಬಳ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಇತಿಹಾಸದಲ್ಲಿ ಇಸುವಿಗಳನ್ನು ಯಾವ ಕಾಲಗಣನೆಯನ್ನು ಬಳಸುವ ಮೂಲ ಉದ್ದೇಶವೇನು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ. ಕಂಠಪಾಠವನ್ನ ಮಾಡಲು, ಘಟನೆಗಳ ಕಾಲಕ್ರಮವನ್ನ ತಿಳಿಯಲು, ಪರೀಕ್ಷೆಯಲ್ಲಿ ಅಂಕ ಪಡೆಯಲು, ಕತೆ ಹೇಳಲು. ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕಾಲಗಣನೆಯ ಉದ್ದೇಶದ ಮೇಲೆ. ಇತಿಹಾಸದಲ್ಲಿ ಇಸುವಿಗಳು ಬಹಳಷ್ಟು ಮುಖ್ಯ. ಕಾರಣ ಬಂದ್ಬಿಟ್ಟು ಮಾನವನ ಪ್ರಗತಿಯನ್ನು ಮತ್ತು ಘಟನೆಗಳು ನಡೆದ ಕಾಲದ ಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಇತಿಹಾಸದಲ್ಲಿ ಇಸುವಿಗಳು ಮಾನವನ ಪ್ರಗತಿಯನ್ನು ಮತ್ತು ನಡೆದು ಹೋದ ಘಟನೆಗಳನ್ನ ಕಾಲದ ಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ಈ ಒಂದು ಇಸುವಿಗಳು ಏನಂದ್ರ ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇಸುವಿಗಳು ಅಥವಾ ಕಾಲಗಣನೆಯನ್ನ ಬಳಸುವ ಮೂಲ ಉದ್ದೇಶ ಬಂದ್ಬಿಟ್ಟು ಈ ಒಂದು ಘಟನೆಗಳ ಕಾಲಕ್ರಮವನ್ನ ತಿಳಿಯಲು ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇತಿಹಾಸ ಬಂದ್ಬಿಟ್ಟು ಈ ಒಂದು ನಡೆದು ಹೋದ ಘಟನೆಗಳ ಬಗ್ಗೆ ತಿಳಿಸ್ತಕ್ಕಂಥ ನೋಡ್ತೀವಿ. ಹಾಗಾದ್ರ ಈ ಒಂದು ಇತಿಹಾಸದಲ್ಲಿ ಕಾಲಗಣನೆ ಬಳಸ್ತಕ್ಕಂತಹ ಮೂಲ ಉದ್ದೇಶ ಬಂದ್ಬಿಟ್ಟು ಮಾನವನ ಪ್ರಗತಿಯನ್ನ ಮತ್ತು ಘಟನೆಗಳನ್ನು ನಡೆದ ಕಾಲದ ಕ್ರಮವನ್ನ ಅರ್ಥ ಮಾಡಿಕೊಳ್ಳಲು ಈ ಒಂದು ಇಸ್ವಿಗಳು ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಸ್ವಿಗಳನ್ನು ಕಾಲಗಣನೆ ಬಳಸುವ ಮೂಲ ಉದ್ದೇಶ ಬಂದ್ಬಿಟ್ಟು ಘಟನೆಗಳ ಕಾಲಕ್ರಮವನ್ನ ತಿಳಿಯಲು. ಅಂದ್ರೆ ಘಟನೆಗಳು ಯಾವ ಕಾಲದಲ್ಲಿ ನಡೆಯಿತು ಅಂತ ಹೇಳಿ ತಿಳಿಯಲು. ಅದೇ ರೀತಿಯಾಗಿ ನೆಕ್ಸ್ಟ್ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡ ಜೀವಿಗಳು ಯಾವುವು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡ ಜೀವಿಗಳು ಯಾವುವು? ಇಲ್ಲಿ ಆಯ್ಕೆಗಳು ನೋಡ್ತೀವಿ ನಾವು. ಸರೀಸೃಪಗಳು, ಪಕ್ಷಿಗಳು, ಏಕಕೋಶ ಜೀವಿಗಳು, ಸಸ್ತನಿಗಳು. ಹಾಗಾದ್ರೆ ಈ ಒಂದು ನಮಗೆ ಜೀವ ವಿಕಾಸದ ಹಂತಗಳು ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಭೂಮಿಯ ಮೇಲೆ ಜೀವಿಗಳು ವಿಕಾಸವು ಹಂತ ಹಂತವಾಗಿ ನಡೆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಒಂದು ಹಂತ ಹಂತವಾಗಿ ನಡೀತಕ್ಕಂಥ ನೋಡ್ತೀವಿ ಜೀವಿಗಳ ವಿಕಾಸ. ಮೊದಲು ಏಕಕೋಶ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಂಡು ಅಂತ ಹೇಳಿ ನಾವು ನೋಡ್ತೀವಿ. ಅದರ ನಂತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲು ಏಕಕೋಶ ಜೀವಿಗಳು ಕಾಣಿಸಿಕೊಂಡು ನಂತರ ಮೃದ್ವಂಗಿಗಳು, ಮೀನುಗಳು, ಸರೀಸೃಪಗಳು ಮತ್ತು ಪಕ್ಷಿಗಳು ವಿಕಾಸಗೊಂಡು ಅಂತ ಹೇಳಿ ನಾವು ನೋಡ್ತೀವಿ. ಪ್ರಶ್ನೆಗಳು ಬಂದಿರತಕ್ಕಂಥ ನೋಡ್ತೀವಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಸಹ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸಿಕೊಂಡ ಜೀವಿಗಳು ಯಾವುವು ಅಂದ್ರೆ ಈಗಾಗಲೇ ನಾವು ನೋಡಿದೆವು ಏಕಕೋಶ ಜೀವಿಗಳು, ಏಕಕೋಶ ಜೀವಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ಏಕಕೋಶ ಜೀವಿ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಏಕಕೋಶ ಜೀವಿ ಯಾವುದು ಅಂತ ಹೇಳಿ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ಒಂದು ಮುಂದಿನ ಪಾರ್ಟ್ ನಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್